ಮುಟ್ಟಿದ್ರೆ ತಟ್ಟು ಬಿಡ್ತೀನಿ. ಕೈ ತೆಗಿಯೋ ಬೋಳೆ ಮಗನೇ. ವೀಕ್ಷಕರೇ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಮ್ಮ ಕನ್ನಡ ಚಿತ್ರರಂಗದ ಖ್ಯಾತ ನಟ ಮತ್ತು ಕಳ್ನಟರಾಗಿದ್ದ ಟೈಗರ್ ಪ್ರಭಾಕರ್ ಅವರ ಸಮಾಧಿ ಎಲ್ಲಿದೆ ಅಂತ ತೋರಿಸ್ತೀನಿ. ಸೊ ಈ ನಮ್ಮ ಟೈಗರ್ ಪ್ರಭಾಕರ್ ಅವರ ಸಮಾಧಿ ಇರುವಂತಹ ಜಾಗ ಬಂದು ಬೆಂಗಳೂರಿನ ಆಡುಗೋಡಿ ಹತ್ರ ಇರೋ ಒಂದು ಸಿಮಿಟರಿಯಲ್ಲಿ ಬರುತ್ತೆ. ಇದು ಕ್ರಿಶ್ಚಿಯನ್ ಸಿಮಿಟರಿ. ನಾವು ಬೆಂಗಳೂರಿನ MG ರೋಡ್, ಬ್ರಿಗೇಡ್ ರೋಡಿಂದ ಸ್ಟ್ರೈಟಾಗಿ ಟುವರ್ಡ್ಸ್ ಆಡುಗೋಡಿ ಕಡೆ ಬಂದರೆ ಇಲ್ಲೊಂದು ಸಿಗ್ನಲಲ್ಲಿ ರೈಟ್ ತಗೋಬೇಕು. ಆ ರೈಟ್ ರೋಡು ಡೈರಿ ಸರ್ಕಲ್ ಮತ್ತು ಬನ್ನರ್ಘಟ್ಟ ಕಡೆ ಹೋಗುತ್ತೆ. ಆ ರೈಟ್ ರೋಡಲ್ಲಿ ತೊಗೊಂಡಿದ ತಕ್ಷಣ ನಮಗೆ ಬೇಕಾದಷ್ಟು ಸಿಮಿಟ್ರಿ ಎಲ್ಲ ಸಿಗುತ್ತೆ, ಕ್ರಿಶ್ಚಿಯನ್ ಸಿಮಿಟ್ರಿ. ಇದು ಗೇಟ್ ನಂಬರ್ 4. ನನ್ನ ಹಿಂದೆ ಕಾಣಿಸ್ತಾ ಇದೆ ನೋಡಿ. ಈ ಜಾಗದಲ್ಲೇ ನಮ್ಮ ಟೈಗರ್ ಪ್ರಭಾಕರ್ ಅವರ ಒಂದು ಸಮಾಧಿ ಇರುವಂಥದ್ದು. ಅದನ್ನು ನಿಮಗೆ ಒಳಗಡೆ ಹೋಗ್ಬಿಟ್ಟು ತೋರಿಸ್ತೀನಿ. ಬನ್ನಿ ಇವಾಗ ಒಳಗಡೆ ಹೋಗಿ ಟೈಗರ್ ಪ್ರಭಾಕರ್ ಅವರ ಒಂದು ಸಮಾಧಿ ನೋಡೋಣ. ಸ್ನೇಹಿತರೆ, ಈ ಒಂದು ಇಂಡಿಯನ್ ಕ್ರಿಶ್ಚಿಯನ್ ಸೆಮಿಟರಿ ಒಳಗಡೆ ಎಂಟ್ರಿ ಕೊಟ್ಟಿದ ತಕ್ಷಣ ನೋಡಿ, ಇಲ್ಲೆಲ್ಲ ಲೈನಾಗಿ ಸಮಾಧಿಗಳಿದೆ. ಸೊ ನಮ್ಮ ಟೈಗರ್ ಪ್ರಭಾಕರ್ ಅವರು ಕ್ರಿಶ್ಚಿಯನ್ ಅಂತ ಸುಮಾರು ಜನಗಳಿಗೆ ಗೊತ್ತಿಲ್ಲ, ನನಗೂ ಕೂಡ ಗೊತ್ತಿರಲಿಲ್ಲ. ಇರಲಿ, ಯಾವುದೇ ಜಾತಿ ಧರ್ಮ ಇರಲಿ, ಒಟ್ಟಿನಲ್ಲಿ ನಮ್ಮ ಟೈಗರ್ ಪ್ರಭಾಕರ್ ಅವರು ಕೊಡುಗೆ ಅಂತೂ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗಾಗಿರ್ಬೋದು, ಜೊತೆಗೆ ತಮಿಳು, ತೆಲುಗು, ಮಲಯಾಳಂ ಹಾಗೆ ಹಿಂದಿ ಸಿನಿಮಾಗಳಿಗೂ ಅವರ ಕೊಡುಗೆ ಅಪಾರ. ಸೊ ಈ ಒಂದು ಜಾಗದಲ್ಲಿ ಟೈಗರ್ ಪ್ರಭಾಕರ್ ಅವರ ಸಮಾಧಿ ಇರುವಂಥದ್ದು, ಅದನ್ನು ನೋಡೋಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ನಮ್ಮ ಟೈಗರ್ ಪ್ರಭಾಕರ್ ಅವರು ನಟರಾಗಿದ್ದರು, ಕಳ್ಳನಟರಾಗಿದ್ದರು, ಪ್ರೊಡ್ಯೂಸರ್ ಆಗಿದ್ದರು, ಹಾಗೆಯೇ ಡೈರೆಕ್ಟರು ಕೂಡ ಆಗಿದ್ದರು. ಟೈಗರ್ ಪ್ರಭಾಕರ್ ಅವರು ನಮ್ಮ ಕನ್ನಡ ಸಿನಿಮಾ ಹಾಗೆಯೇ ತೆಲುಗು ಸಿನಿಮಾಗಳಲ್ಲಿ ಹೆಚ್ಚಾಗಿ ಗುರುತಿಸ್ಕೊಂಡಿದ್ರು. ಅದ್ರ ಜೊತೆಗೆ ತಮಿಳು, ಮಲಯಾಳಂ, ಹಿಂದಿ ಸಿನಿಮಾಗಳಲ್ಲೂ ಕೂಡ ಅವ್ರು ಗುರುತಿಸ್ಕೊಂಡಿದ್ರು. ಸೊ ಅವರ ಒಂದು ಸಮಾಧಿ ಇರೋಂಥ ಜಾಗ ತೋರಿಸ್ತಾ ಇದ್ದೀನಿ ನೋಡಿ. ನಮ್ಮ ಟೈಗರ್ ಪ್ರಭಾಕರ್ ಅವರು ಟೋಟಲ್ ಒಂದು 400ರಿಂದ 500 ಮೂವಿಗಳಲ್ಲಿ ಮಾಡಿದ್ದಾರೆ. ಅದರಲ್ಲಿ ಹೆಚ್ಚಾಗಿ 200ಕ್ಕೂ ಅಧಿಕ ಕನ್ನಡ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಕನ್ನಡ ಸಿನಿಮಾಗಳಲ್ಲಿ ನಾವೆಲ್ಲರೂ ನಮ್ಮ ಟೈಗರ್ ಪ್ರಭಾಕರ್ ಅವರ ಒಂದು ಅಭಿನಯ ನೋಡಿದ್ದೀವಿ. ಸೊ ಗೈಸ್, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ನಮ್ಮ ಟೈಗರ್ ಪ್ರಭಾಕರ್ ಅವರ ಒಂದು ಸಮಾಧಿ. ಸೊ ಇತ್ತೀಚೆಗೆ ಯಾರೋ ಬಂದಿದ್ದಾರೆ ನೋಡಿ, ಹೂವು ಎಲ್ಲ ಹಾಕಿದ್ದಾರೆ, ಹಾರಗಳೆಲ್ಲ ಹಾಕಿದ್ದಾರೆ. ಈ ಟೈಗರ್ ಪ್ರಭಾಕರ್ ಅವರು ಕನ್ನಡ ಸಿನಿಮಾ ಜೊತೆಗೆ ತೆಲುಗು ಸಿನಿಮಾಗಳಲ್ಲಿ ಹೆಚ್ಚಾಗಿ ಗುರುತಿಸ್ಕೊಂಡಿದ್ರು. ಸಿಕ್ಕಾಪಟ್ಟೆ ಮೂವಿಗಳಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅದ್ರ ಜೊತೆ ತಮಿಳು, ಮಲಯಾಳಂ ಹಾಗೆಯೇ ಹಿಂದಿ ಮೂವಿಗಳಲ್ಲೂ ಕೂಡ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೊ ವೀಕ್ಷಕರೇ, ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಇದೇ ಟೈಗರ್ ಪ್ರಭಾಕರ್ ಅವರ ಒಂದು ಸಮಾಧಿ. ನಮ್ಮ ಕನ್ನಡದಲ್ಲಿ ಆಪ್ರೇಷನ್ ಡೈಮಂಡ್ ರಾಕೆಟ್ ಆಗಿರ್ಬೋದು, ಹಾಗೆಯೇ ಕರುಳಿನ ಕೂಗು ಆಗಿರ್ಬೋದು, ಬಾಂಬೆ ದಾದಾ ಆಗಿರ್ಬೋದು, ಮೈಸೂರು ಹುಲಿ, ಇನ್ನೂ ಸಿಕ್ಕಾಪಟ್ಟೆ ಮೂವಿಗಳಲ್ಲಿ ಒಂದು ಪವರ್ಫುಲ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಟೈಗರ್ ಪ್ರಭಾಕರ್ ಅವರು. ಸೊ ನನಗೆ ವೈಯಕ್ತಿಕವಾಗಿ ಇವರ ಕಲಿಯುಗ ಭೀಮಾ ಸಿನಿಮಾದಲ್ಲಿ ಒಂದು ಕೈ ತುತ್ತು ಕೊಟ್ಟವಳೆ, ಐ ಲವ್ ಯು ಮೈ ಮದರ್ ಇಂಡಿಯಾ, ಆ ಸಾಂಗ್ ಇದೆಯಲ್ಲ, ಆ ಸಾಂಗ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಆ ಸಿನಿಮಾದಲ್ಲಿ ಪಂಡರಿ ಬಾಯಿ ಅವರ ಮಗನಾಗಿ ಇವರೊಂದು ಆ್ಯಕ್ಟಿಂಗ್ ಮಾಡಿದ್ದಾರೆ. ಪಂಡರಿ ಬಾಯಿ ಅವರ ಒಂದು ಆ್ಯಕ್ಟಿಂಗ್ ಅಂತೂ ನಾವು ಹೇಳಬೇಕಾಗಿಲ್ಲ. ಅವರು ಸಾವಿರಾರು ಮೂವಿಗಳನ್ನ ಮಾಡಿದ್ದಾರೆ. ಆ ತಾಯಿಯ ಒಂದು ಆ್ಯಕ್ಟಿಂಗ್ ಅಂತೂ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಟೈಗರ್ ಪ್ರಭಾಕರ್ ಅವರು ಆ ಸಿನಿಮಾದಲ್ಲಿ ಎಸ್ಪೆಷಲಿ ಆ ಸಾಂಗಲ್ಲಿ ಒಬ್ಬ ತುಂಬ ಇನ್ನೋಸೆಂಟಾಗಿ ಕಾಣಿಸ್ಕೊಳ್ತಾರೆ. ಟೈಗರ್ ಪ್ರಭಾಕರ್ ಅವರು ಹೇಳಿ ಕೇಳಿ ತುಂಬಾ ಎತ್ತರ ಮತ್ತು ಒಬ್ಬ ದೈತ್ಯನಾಗಿದ್ದಂಥ ಒಬ್ಬರು ಮನುಷ್ಯರು. ಆದರೂ ಕೂಡ ಆ ಒಂದು ಸಾಂಗಲ್ಲಿ ತುಂಬಾ ಇನ್ನೋಸೆಂಟಾಗಿ, ತುಂಬ ಒಬ್ಬ ಚಿಕ್ಕ ಮಗು ಥರ ಒಂದು ಕಾಣಿಸ್ಕೊಳ್ತಾರೆ ಆ ಸಾಂಗಲ್ಲಿ. ಅದಕ್ಕೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಜೊತೆಗೆ ಟೈಗರ್ ಪ್ರಭಾಕರ್ ಅವರ ಒಂದು ತಮಿಳಿನ ಮುತ್ತು ಸಿನಿಮಾದಲ್ಲಿ ಒಂದು ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಆ ಕ್ಯಾರೆಕ್ಟ್ರು ಕೂಡ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಇನ್ನೂ ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಬೇಕಾದಷ್ಟು ಮೂವಿಗಳಲ್ಲಿ ಮಾಡಿದ್ದಾರೆ. ಆ ಕ್ಯಾರೆಕ್ಟರ್ ಎಲ್ಲಗಳು ಕೂಡ ತುಂಬ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ವೀಕ್ಷಕರೇ, ನೋಡ್ತಾ ಇದ್ದೀರಾ ನೋಡಿ, ಇದು ಟೈಗರ್ ಪ್ರಭಾಕರ್ ಅವರ ಒಂದು ಸಮಾಧಿ. ಜನನ 30/3/1948, ಮರಣ 25/3/2001. ಕೇವಲ 52 ವಯಸ್ಸಿಗೆಲ್ಲ ಟೈಗರ್ ಪ್ರಭಾಕರ್ ಅವರು ಒಂದು ಕಿಡ್ನಿ ವೈಫಲ್ಯದಿಂದ ಸಾವನ್ನಪ್ತಾರೆ.
ಭವಿಷ್ಯ ನಮ್ಮ ಟೈಗರ್ ಪ್ರಭಾಕರ್ ಅವರು ಈಗಲೂ ಇದ್ದಿದ್ದರೆ ಇನ್ನೂ ಬೇಕಾದಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ನಮ್ಮನ್ನೆಲ್ಲ ರಂಜಿಸ್ತಾಯಿದ್ರು, ಒಳ್ಳೆ ಎಂಟರ್ಟೈನ್ಮೆಂಟ್ ಮಾಡ್ತಾಯಿದ್ರು. ಸೊ ಇಲ್ಲೆಲ್ಲ ನೋಡ್ತಾ ಇದ್ದೀರ ನೋಡಿ, ಪಕ್ಕದಲ್ಲೆಲ್ಲ ಇನ್ನೂ ಬೇಕಾದಷ್ಟು ಸಮಾಧಿಗಳೆಲ್ಲ ಇದೆ. ಈ ಒಂದು ಟೈಗರ್ ಪ್ರಭಾಕರ್ ಅವರ ಒಂದು ಸಮಾಧಿ ಪಕ್ಕದಲ್ಲೇ ಇವರ ಮೊದಲ ಒಂದು ಪತ್ನಿ ಆಗಿದ್ದ ಒಂದು ಮೇರಿ ಪ್ರಭಾಕರ್ ಅಂತ ಅವರ ಸಮಾಧಿ ಕೂಡ ಇದೆ, ಅದನ್ನು ತೋರಿಸ್ತಿದ್ದೀನಿ ನೋಡಿ. ಸೊ ವೀಕ್ಷಕರೇ, ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಇವರು ಟೈಗರ್ ಪ್ರಭಾಕರ್ ಅವರ ಮೊದಲ ಪತ್ನಿ ಮೇರಿ ಪ್ರಭಾಕರ್ ಅಂತ. ಸೊ ಇವರ ಒಂದು ಸಮಾಧಿ ಕೂಡ ಇಲ್ಲಿ ಹಾಕಿದ್ದಾರೆ ನೋಡಿ. ಸೊ ಇವರ ಒಂದು ಸಮಾಧಿ ಕೂಡ ಇಲ್ಲಿದೆ, ಮಿಸ್ಟರ್ಸ್ ಮೇರಿ ಪ್ರಭಾಕರ್. ಸೊ ಟೈಗರ್ ಪ್ರಭಾಕರ್ ಅವರು ತೀರಿ ಸುಮಾರು 8 ವರ್ಷಗಳ ನಂತರ ಇವರು ಕೂಡ ನಿಧನ ಇವರು ಇಲ್ಲಿ ಚಿರನಿದ್ರೆಗೆ ಜಾರಿರುವಂಥದ್ದು. Dear Ma, today we stand in tears asking God to be gracious unto you and grant eternal peace to you. The gates of memory never close. How much we miss you, no one knows. Till memory fades and life departs, Ma, you will live forever in our hearts. May your soul rest in peace. Bharati, Geeta, Vinod, Raja and grandson Alvin. So ಇಲ್ಲೇನು ಲೈನ್ ನೋಡ್ತಿದ್ದೀರ ನೋಡಿ, ಇದು ಇವರ ಒಂದು ಮಕ್ಕಳು ಬರ್ಸಿರೋವಂಥದ್ದು, ಅದನ್ನು ಓದಿದ್ರೆ ಗೊತ್ತಾಗುತ್ತೆ. ಸೊ ಟೈಗರ್ ಪ್ರಭಾಕರ್ ಅವರ ಒಂದು ಸಮಾಧಿ ಪಕ್ಕದಲ್ಲೇ ಮೇರಿ ಪ್ರಭಾಕರ್ ಅವರ ಒಂದು ಸಮಾಧಿ ಕೂಡ ಇರುವಂಥದ್ದು. ಸೊ ಆವಾಗವಾಗ ಟೈಗರ್ ಪ್ರಭಾಕರ್ ಅವರ ಅಭಿಮಾನಿಗಳಾಗಿರ್ಬೋದು ಮತ್ತು ಇನ್ನೂ ಬೇರೆಯವರೆಲ್ಲ ಇಲ್ಲಿ ಬಂದು ಸಮಾಧಿನ ನೋಡ್ತಾ ಇರ್ತಾರೆ, ನೋಡ್ಕೊಂಡು ಹೋಗೋದಕ್ಕೆ ಬರ್ತಾ ಇರ್ತಾರೆ ನೋಡಿ. ಇಲ್ಲೆಲ್ಲ ಪೂಜೆ ಎಲ್ಲ ಮಾಡಿದ್ದಾರೆ. ವೀಕ್ಷಕರೇ, ಸುಮಾರು ವರ್ಷಗಳ ಕಾಲ ಟೈಗರ್ ಪ್ರಭಾಕರ್ ಅವರು ಒಳ್ಳೊಳ್ಳೆ ಸಿನಿಮಾಗಳು ಕೊಟ್ಟು ಒಬ್ಬ ಖಡಕ್ ನಟನಾಗಿ, ಖಡಕ್ ವಿಲ್ಲನ್ ಆಗಿ ನಮ್ಮನ್ನೆಲ್ಲ ರಂಜಿಸಿದ್ದಾರೆ, ಖುಷಿಪಡಿಸಿದ್ದಾರೆ. ಸುಮಾರು 70 ಮತ್ತು 80ರ ದಶಕದಲ್ಲಿ ಬಹು ಬೇಡಿಕೆಯ ಕಳ್ನಟರಾಗಿ ಕನ್ನಡ ಸಿನಿಮಾ ಜೊತೆಗೆ ತೆಲುಗು ಇಂಡಸ್ಟ್ರಿಯಲ್ಲಿ ಗುರುತಿಸಿಕೊಂಡಿದ್ದ ಈ ಟೈಗರ್ ಪ್ರಭಾಕರ್ ಅವ್ರಿಗೆ ಒಂದು ಸಲ್ಯೂಟ್ ಹೇಳಲೇಬೇಕು. ಭವಿಷ್ಯ ಇನ್ನೂ ಇದ್ದಿದ್ದರೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಕೊಡ್ತಾಯಿದ್ರು, ನಮ್ಮನ್ನೆಲ್ಲ ಇನ್ನೂ ಒಂದು ಖುಷಿ ಪಡಿಸ್ತಾಯಿದ್ರು ಅಂತ ಹೇಳ್ಬೋದು. ಬಟ್ ಇವತ್ತು ಈಗ ಸದ್ಯಕ್ಕೆ ಇವರು ಈ ಒಂದು ಆಡುಗೋಡಿ ಹತ್ರ ಇರೋ ಒಂದು ಇಂಡಿಯನ್ ಕ್ರಿಶ್ಚಿಯನ್ ಸೆಮೆಟರಿಯಲ್ಲಿ ಚಿರನಿದ್ರೆಗೆ ಜಾರಿದ್ದಾರೆ. ಸೊ ಟೈಗರ್ ಪ್ರಭಾಕರ್ ಅವ್ರ ಬಗ್ಗೆ ಹೇಳೋದಕ್ಕೆ ಇನ್ನೂ ಬೇಕಾದಷ್ಟು ವಿಷಯಗಳಿದೆ. ಅವರು ಯಾವ ಥರ ಎಲ್ಲ ಮೂವಿಗಳು ಮಾಡ್ತಿದ್ರು, ಯಾವ ಥರ ಎಲ್ಲ ಕಷ್ಟಪಟ್ಟಿದ್ರು, ಮತ್ತು ಇವ್ರ ಬಗ್ಗೆ ಇನ್ನೂ ಬೇಕಾದಷ್ಟು ಮಾಹಿತಿಗಳನ್ನ ಮುಂದಿನ ಎಪಿಸೋಡ್ಗಳಲ್ಲಿ ಕೊಡ್ತೀನಿ. ಸದ್ಯಕ್ಕೆ ಟೈಗರ್ ಪ್ರಭಾಕರ್ ಅವರ ಒಂದು ಸಮಾಧಿ ನೋಡಿದ್ರಿ, ಇದರ ಪಕ್ಕದಲ್ಲೇ ಅವರ ಮೊದಲ ಹೆಂಡತಿಯಾದ ಒಂದು ಮೇರಿ ಪ್ರಭಾಕರ್ ಅವರ ಸಮಾಧಿ ಕೂಡ ನೋಡಿದ್ದೀರಾ. ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಮುಂದಿನ ವೀಡಿಯೋಗಳಲ್ಲಿ ಟೈಗರ್ ಪ್ರಭಾಕರ್ ಅವ್ರ ಬಗ್ಗೆ ಮತ್ತಷ್ಟು ವಿಷಯಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ವೀಕ್ಷಕರೇ, ನಮ್ಮ ಟೈಗರ್ ಪ್ರಭಾಕರ್ ಅವರ ಪರ್ಸ್ನಲ್ ಲೈಫ್ ಬಗ್ಗೆ ಹೇಳಬೇಕು ಅಂದರೆ, ಇವರು ಮೂಲತಃ ಬೆಂಗಳೂರಿನವರೇ. ಸೊ ಟೈಗರ್ ಪ್ರಭಾಕರ್ ಅವ್ರಿಗೆ ಟೋಟಲು 5 ಜನ ಮಕ್ಕಳು. ವಿನೋದ್ ಪ್ರಭಾಕರು, ಗೀತಾ ಪ್ರಭಾಕರು, ಭಾರತಿ ಪ್ರಭಾಕರು, ಅರ್ಜುನ್ ಪ್ರಭಾಕರು, ಹಾಗೆಯೇ ಸೌಂದರ್ಯ ಪ್ರಭಾಕರ್ ಅಂತ. ಸೊ ಇಲ್ಲಿ ಬಂದಾಗ ನನಗೆ ಕೋಇನ್ಸಿಡೆನ್ಸ್ ಏನಾಯಿತು ಅಂದರೆ, ಟೈಗರ್ ಪ್ರಭಾಕರ್ ಅವರು ಇದೇ ದಿನ, ಇದೇ ತಿಂಗಳು 25 ವರ್ಷಗಳ ಹಿಂದೆ ಒಂದು ಸಾವನ್ನಪ್ಪಿರುವಂಥದ್ದು. ಇವತ್ತು ಡೇಟ್ ಬಂದು 25/3/2026. ಟೈಗರ್ ಪ್ರಭಾಕರ್ ಅವರು ಮೃತರಾಗಿರುವಂಥ ಡೇಟ್ ಬಂದು 25/3/2001. ಸೊ 25 ವರ್ಷಗಳ ಹಿಂದೆ ಇದೇ ದಿನ, ಇದೇ ತಿಂಗಳು, ಇದೇ ತಾರೀಕು ಟೈಗರ್ ಪ್ರಭಾಕರ್ ಅವರು ಮೃತರಾಗಿರುವಂಥದ್ದು, ಇಲ್ಲಿ ಚಿರನಿದ್ರೆಗೆ ಜಾರಿರುವಂಥದ್ದು. ಸೊ ಟೈಗರ್ ಪ್ರಭಾಕರ್ ಅವ್ರ ಬಗ್ಗೆ ಹೇಳೋದಕ್ಕೆ ಇನ್ನೂ ಬೇಕಾದಷ್ಟು ವಿಷಯಗಳಿದೆ, ಒಳ್ಳೊಳ್ಳೆ ವಿಚಾರಗಳೆಲ್ಲ ಇದೆ. ಅದನ್ನು ಮುಂದಿನ ವೀಡಿಯೋಗಳಲ್ಲಿ, ಮುಂದಿನ ಎಪಿಸೋಡ್ಗಳಲ್ಲಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಈ ವಿಡಿಯೋದಲ್ಲಿ ಟೈಗರ್ ಪ್ರಭಾಕರ್ ಅವರ ಒಂದು ಸಮಾಧಿ ನೋಡಿದ್ವಿ. ಸೊ ಇಲ್ಲೆಲ್ಲ ಹಾರ ಎಲ್ಲ ಹಾಕಿದ್ದಾರೆ ನೋಡಿ. ಭವಿಷ್ಯ ಇವ್ರ ಕುಟುಂಬಸ್ಥರು ಬಂದು ಇವತ್ತು ಪೂಜೆ ಮಾಡಿಬಿಟ್ಟು ಹೋಗಿದ್ದಾರೆ. ಇದೇ ದಿನ ಟೈಗರ್ ಪ್ರಭಾಕರ್ ಅವರು ಮೃತರಾಗಿರೋದ್ರಿಂದ ಇಲ್ಲೆಲ್ಲ ಬಂದು ಹಾರ ಎಲ್ಲ ಹಾಕಿದ್ದಾರೆ ಮತ್ತು ಪೂಜೆ ಎಲ್ಲ ಮಾಡಿದ್ದಾರೆ ನೋಡಿ. ಸೊ ಈ ಒಂದು ಸ್ಮಶಾನದಲ್ಲಿ, ಈ ಒಂದು ಸೆಮಿಟರಿಯಲ್ಲಿ ಇನ್ನೂ ಬೇಕಾದಷ್ಟು ಬೇರೆ ಬೇರೆ ಸಮಾಧಿಗಳೆಲ್ಲ ಇದೆ. ಸುತ್ತಮುತ್ತ ಎಲ್ಲ ನೋಡ್ತಾ ಇದ್ದೀರಾ ನೋಡಿ ಗೈಸ್.
ಇದೊಂದು ಕ್ರಿಶ್ಚಿಯನ್ ಸೆಮೆಟರಿ ಆಗಿರೋದ್ರಿಂದ ಬ್ರಿಟಿಷರ ಕಾಲದಲ್ಲಿ ಸಾವನ್ನಪ್ಪಿದವರ ಒಂದು ಸಮಾಧಿಗಳು ಕೂಡ ಇಲ್ಲಿದೆ. ಅದನ್ನು ತೋರಿಸ್ತೀನಿ ಬನ್ನಿ. ಈ ಸಿಮೆಟರಿಯಲ್ಲಿ ಒಂದು ಸುಂದರವಾದ ಮರ ನೋಡಿ ಗೈಸ್. ಈ ಸಿಮೆಟರಿ ನೋಡ್ತಾ ಇದ್ದರೆ ನಿಜವಾಗ್ಲೂ ಖುಷಿ ಆಗ್ತದೆ. ಎಷ್ಟು ನೀಟಾಗಿ ಮಾಡಿದ್ದಾರೆ ಗೊತ್ತಾ, ಮತ್ತು ಎಷ್ಟು ಶಾಂತವಾಗಿದೆ ಗೊತ್ತಾ ಈ ಸಿಮೆಟರಿ. ಜೀವನದಲ್ಲಿ ಬದುಕಿದ್ದಾಗ ಒಮ್ಮೆ ಆದರೂ ಯಾವುದಾದ್ರೂ ಒಂದು ಸಮಾಧಿಗೆ ಭೇಟಿ ಕೊಡಿ. ಸೊ ನಿಜವಾದ ಲೈಫು ಏನು ಅಂತ ಸಿಮೆಟರಿಗೆ ಬಂದಾಗ ನಮ್ಗೆ ಅರ್ಥ ಆಗಿಬಿಡುತ್ತೆ.